ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಹಾಗೂ ನೀವು ನೋಡ್ತಿದ್ದೀರಾ ಟೆಕ್ ಪ್ರೋ 10 ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಬಿಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ತಮ್ಮ ರೀಲ್ಸ್ ಮೂಲಕವೇ ಸಾಕಷ್ಟು ಮಂದಿ ಫೇಮಸ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಾಗೆ ಜನರಿಂದ ನೇಮು ಫೇಮು ಗಿಟ್ಟಿಸಿಕೊಂಡು ಪ್ರೀತಿ ಪ್ರೇಮದ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೊಂಡಿರ್ತಾರೆ. ಮದುವೆ ಆಗುವ ಹಂತಕ್ಕೆ ಹೋದ ಉದಾಹರಣೆಗಳು ಇದೀಗ ಇವೆ. ಆದರೆ ರೀಲ್ಸ್ನಿಂದಲೇ ಪರಿಚಿತರಾದ ನಿಖಿಲ್ ಮತ್ತು ಮಧು ಜೋಡಿಯು ಮದುವೆ ಆಗುವ ತಯಾರಲ್ಲಿ ಇದೆ ಫ್ರೆಂಡ್ಸ್. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರೀಲ್ಸ್ ಮೂಲಕವೇ ಫೇಮಸ್ ಆಗಿದ್ದ ನಿಖಿಲ್ ರವೀಂದ್ರ ಮತ್ತು ಮಧು ಗೌಡ ಇದೀಗ ಮದುವೆಗೆ ಸಿದ್ಧರಾಗಿದ್ದಾರೆ. ಈ ಜೋಡಿ ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಈ ಖುಷಿಯ ವಿಚಾರವನ್ನು ಪೋಸ್ಟ್ ಮಾಡಿದ್ದಾರೆ. ಆದರೆ ನಿಖಿಲ್ ರವೀಂದ್ರ ಮತ್ತು ಮಧು ಗೌಡ ಕಳೆದ 4 ವರ್ಷಗಳಿಂದ ಪ್ರೀತಿಯಲ್ಲಿದ್ದಾರೆ. ಇದೀಗ ಆ ಪ್ರೀತಿಗೆ ಮದುವೆ ಮುದ್ರೆ ಬಿದ್ದಿದೆ ಅಂತ ಹೇಳ್ಬೋದು. ಆದರೆ ಎರಡೂ ಮನೆಯವರ ಸಮ್ಮುಖದಲ್ಲಿ ಹೂವು ಮೂಡಿಸುವ ಶಾಸ್ತ್ರ ಮಾಡಿಕೊಂಡಿರುವ ಈ ಜೋಡಿ ಫಲಿಸಿತು 4 ವರ್ಷದ ಪ್ರೀತಿ ಎಂದಿತ್ತು. ಮಧು ಗೌಡ ಅವರ ಮನೆಯಲ್ಲಿ ಅದ್ದೂರಿಯಾಗಿಯೇ ಹೂವು ಮೂಡಿಸುವ ಶಾಸ್ತ್ರ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ. ಆದರೆ ಇವರ ಹೇಳಿಕೆ ಪ್ರಕಾರ, ಎಲ್ಲರಿಗೂ ನಮಸ್ಕಾರ. ನಮ್ಮ 4 ವರ್ಷದ ಪ್ರೀತಿ ಕನಸು ನನಸಾಯಿತು. ಇವತ್ತು ಹೂವು ಇಡುವ ಶಾಸ್ತ್ರ ಆಯಿತು. ನಿಮ್ಮ ಪ್ರೀತಿ ನಮ್ಮ ಪ್ರೀತಿಯ ಮೇಲೆ ಸದಾ ಹೀಗೆ ಇರಲಿ ಎಂದಿದ್ದಾರೆ ಮಧು ಗೌಡ ಅವರು. ಇದುವರೆಗೂ ಇಬ್ಬರು ಒಟ್ಟಿಗೆ ರೀಲ್ಸ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಮಧು ಮತ್ತು ನಿಖಿಲ್ ಬಗ್ಗೆ ನೀವು ಪ್ರೇಮಿಗಳಾ ಎಂದು ಸಾವಿರಾರು ಕಮೆಂಟ್ಗಳು ಹರಿದು ಬಂದಿದ್ದವು. ಆದರೆ ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ಈ ಜೋಡಿ. ಬರೀ ನಿಖಿಲ್ ಜೊತೆ ಅಷ್ಟೇ ಅಲ್ಲ, ಮಧು ತಮ್ಮ ಬಹುತೇಕ ರೀಲ್ಸ್ಗಳನ್ನು ನಿಖಿಲ್ ರವರಿಗೆ ತಂಗಿ ನಿಶಾ ಅವರೊಂದಿಗೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ರೀಲ್ಸ್ಗಳು ಸಖತ್ ವೈರಲ್ ಆಗಿಬಿಟ್ಟಿವೆ. ಅಂದಹಾಗೆ ಮಧು ಗೌಡ ಇನ್ಸ್ಟಾಗ್ರಾಮ್ನಲ್ಲಿ 6,452,000 ಫಾಲೋವರ್ಸ್ ಇದ್ದಾರೆ. ನಿಖಿಲ್ ರವೀಂದ್ರ ಅವರಿಗೆ 1,23,000 ಫಾಲೋವರ್ಸ್ ಹೊಂದಿದ್ದಾರೆ. ಯೂಟ್ಯೂಬ್ ಚಾನಲ್ ಸಹ ಹೊಂದಿದ್ದಾರೆ. ಸದ್ಯ ಈ ಜೋಡಿ ಇಬ್ಬರ ಎಂಗೇಜ್ ಆದ ಸುದ್ದಿಯನ್ನು ಹಂಚಿಕೊಳ್ಳುತ್ತಿದ್ದಂತೆ ನೆಟ್ಟಿಗರು ಶುಭ ಹಾರೈಸುತ್ತಿದ್ದಾರೆ. ಫ್ರೆಂಡ್ಸ್, ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.